6ನೇ ತರಗತಿಯ ಸುವೇಗ ಭಾಗ 2 ಗಣಿತ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳನ್ನು ಅಂದರೆ ಪರಿವಿಡಿಯ ಸಂಪೂರ್ಣ ಚಟುವಟಿಕೆಗಳನ್ನು, ವಿಷಯಗಳ ಚಟುವಟಿಕೆಗಳನ್ನು ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ. ಫಸ್ಟ್ನೇದು ಭಿನ್ನರಾಶಿ. ಭಾಗ 2 ಅಲ್ಲಿ ಫಸ್ಟ್ನೇದು ಭಿನ್ನರಾಶಿ. ಇವುಗಳಿಗೆ ಆ ಒಂದು ಚಾರ್ಟನ್ನು ನೋಡ್ಕೊಂಡು ಇವಕ್ಕೆ ಆನ್ಸರನ್ನು ಮಾಡಬೇಕಾಗಿರೋದು. ಇವಕ್ಕೆಲ್ಲ ಆನ್ಸರನ್ನು ಆ ಚಾರ್ಟ್ ಮೂಲಕ ನೋಡ್ಕೊಂಡು ಮಾಡಬೇಕಾಗಿರುವಂಥದ್ದು. ಇಲ್ಲಿ ವಿರಾಟ್ ಕೊಹ್ಲಿ ಎಲ್ಲಿದ್ದಾನೆ, ಬಲಗಾಲು ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಇಲ್ಲಿ ಪಾಯಿಂಟ್ ನೋಡ್ಬೋದು ನೀವು. ಈ ಪಾಯಿಂಟ್ ಇರೋದು ಇಲ್ಲಿ ಕಾಲಿರೋದು, ಇದು 15 ಇದೆ, ಹಾಗಾಗಿ 15 ಬರೆದಿರುವಂಥದ್ದು. ಇವು ಕಾಲು ನೋಡ್ಬೋದು, ಈ ಕಾಲು 4ರ ಹತ್ರ ಇದೆ. ಈ ರೀತಿ ನಂಬರನ್ನು ನೋಡಿ ಅಲ್ಲಿಗೆ ನಾವು ಎಂಟ್ರಿ ಮಾಡುವಂಥದ್ದು. MS ಧೋನಿ ಅವ್ರದ್ದು 4ರಲ್ಲಿದೆ. ಗೆದ್ದವರು ಯಾರು ಅಂದರೆ ವಿರಾಟ್ ಕೊಹ್ಲಿ ಅಂತ. ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪಕ್ಕೆ ತನ್ನಿ ಅಂತಂದರೆ ಈ ರೀತಿ ನಾವು ಇವುಗಳನ್ನ ಸಂಕ್ಷಿಪ್ತ ರೂಪಕ್ಕೆ ತಂದಿರುವಂಥದ್ದು. ನೆಕ್ಸ್ಟು ಬಂದರೆ ಈ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಂಡು ಇಲ್ಲಿ ಉತ್ತರವನ್ನು ಬರೆದಿರುವಂಥದ್ದು. ಚೆಂಡು ಹಿಡಿಯುವ ಆಟ. ಇದರಲ್ಲಿ ಯಾರೆಲ್ಲ ಎಷ್ಟೆಷ್ಟು ಸ್ಕೋರನ್ನು ಮಾಡ್ತಾರೆ ಅಂತ. ಇದು 30/50 ಇವುಗಳನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದರೆ ಅವಕಾಶಗಳಲ್ಲಿ ಎಷ್ಟು ಭಾಗ ಶಿಲ್ಪ ಗಳಿಸಿದ್ದಳು ಅಂತಂದರೆ 5ನೇ 3 ಭಾಗ ಗಳಿಸಿದ್ಲು. ಅವಕಾಶದಲ್ಲಿ ಎಷ್ಟು ಭಾಗ ಛಾಯಾ ಕಳೆದುಕೊಂಡ್ಲು ಅಂದರೆ 5ನೇ 3 ಭಾಗ. ಅತ್ಯಧಿಕ ಸ್ಕೋರ್ ಗಳಿಸಿದವರು ಶಿಲ್ಪ 50ನೇ 30. ಈ 3ನೇ 1ನೇ ಉತ್ತರಗಳ ನಡುವಿನ ವ್ಯತ್ಯಾಸವನ್ನು ನೋಡೋದಾದರೆ 10ನೇ 3. 2ನೇ ಮತ್ತು 3ನೇ ಉತ್ತರಗಳ ನಡುವಿನ ವ್ಯತ್ಯಾಸವನ್ನು ನೋಡೋದಾದರೆ 10ನೇ 1. ಉತ್ತಮ ಆರೋಗ್ಯದತ್ತ ಒಂದು ಚಟುವಟಿಕೆಯನ್ನು ನೋಡೋದಾದರೆ ಇಲ್ಲಿ ಮಿಶ್ರ ಸಂಖ್ಯೆಗಳನ್ನು ನಾವು ಬರೆದಿರುವಂಥದ್ದು. ನೆಕ್ಸ್ಟು ರೇಖಾ ಪ್ರತಿನಿತ್ಯ ಎಷ್ಟು ಭಾಗ ನೀರನ್ನು ಕುಡಿತಾಳೆ ಅಂದರೆ 10ನೇ 13 ಲೀಟ್ರನ್ನು ಅವಳು ಕುಡಿತಾಳೆ. ಪುಷ್ಪ ಮತ್ತು ಗೀತಾಳಿಗೆ ಹೋಲಿಕೆ ಮಾಡಿದಾಗ ಎಷ್ಟು ಭಾಗ ನೀರನ್ನು ಒಟ್ಟಾರೆಯಾಗಿ ಎಷ್ಟು ಭಾಗ ಕುಡಿತಾರೆ ಅಂದರೆ 3 20ನೇ 14 ಲೀಟ್ರನ್ನು ಕುಡಿತಾರೆ. ಈ 3 ವ್ಯಕ್ತಿಗಳಲ್ಲಿ ಯಾರು ಆರೋಗ್ಯ ಅಧಿಕಾರಿಗಳ ಶಿಫಾರಸ್ಸಿಗೆ ಹತ್ತಿರ ನೀರನ್ನು ಮಾಡ್ತಾರೆ ಅಂತಂದರೆ ಗೀತಾ. ಇವುಗಳ ಸ್ವಾಭಾವಿಕ ಸಂಖ್ಯೆಗಳನ್ನು ಇಲ್ಲಿ ನೋಡ್ಬೋದು. ಇವುಗಳ ಭಿನ್ನರಾಶಿ ಸಂಖ್ಯೆಗಳನ್ನು ನೋಡ್ಬೋದು. ನೆಕ್ಸ್ಟು ಈ ಒಂದು ದತ್ತಾಂಶ ಆಧರಿಸಿ ಕೆಳಗಿನ ಲೆಕ್ಕಗಳನ್ನು ಮಾಡಿರುವಂಥದ್ದು. ನೆಕ್ಸ್ಟು ಒಣಪುಡಿ, ನೊರೆ, CO2 ಇವುಗಳನ್ನು ನೋಡ್ಬೋದು. ನೆಕ್ಸ್ಟ್ ಬಂದರೆ ಇವುಗಳ ರೂಪಗಳನ್ನು ನೋಡ್ಬೋದು. ಇವುಗಳ ಭಿನ್ನರಾಶಿ ರೂಪ ಎಷ್ಟೆಷ್ಟು 400ನೇ 170. ಇದನ್ನು ಸುಲಭ ರೂಪಕ್ಕೆ ತರ್ಬೋದು, ಬಟ್ ಕೇಳಿರೋ ಕ್ವಶನಿಗೆ ಆನ್ಸರ್ಸ್ ಮಾಡಿದರೆ ಸಾಕು ಅಂತ ಅಷ್ಟೇ ಮಾಡಿರೋವಂಥದ್ದು. ಇವುಗಳು ಪೂರ್ಣ ಸಂಖ್ಯೆಗಳು, ಇವು ಸಮ ಭಿನ್ನರಾಶಿಗಳು, ಇವು ವಿಷಮ ಭಿನ್ನರಾಶಿಗಳು, ಇವು ಮಿಶ್ರ ಭಿನ್ನರಾಶಿಗಳು. ಇವೆಲ್ಲವೂ ಕೂಡ ಮಿಶ್ರ ಭಿನ್ನರಾಶಿಗಳು. ಇವುಗಳನ್ನು ನಾವು ರೂಪದಲ್ಲಿ ಏನು ಕೊಟ್ಟಿದ್ದಾರೆ ಅಂಶಗಳನ್ನು ಇವುಗಳನ್ನು ಬರೆದಿರುವಂಥದ್ದನ್ನು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದರೆ ತಿರುಗುವ ಚಕ್ರ ಆಟದಲ್ಲಿ ಯಾರ್ಯಾರು ಎಷ್ಟೆಷ್ಟು ತಕ್ಕಂದರೆ ಅಂತ ನೋಡ್ಕೊತ ಹೋಗುವಂಥದ್ದು. I+G ಏನು ಮಾಡಬೇಕು ನಾವು ಇವೆರಡೂ ತಕ್ಕಂಡು ಇವುಗಳನ್ನು ಸುಲಭ ರೂಪಕ್ಕೆ ತಂದಿರುವಂಥದ್ದು. B ಮತ್ತು G ಎರಡೂ ಅಂಶಗಳನ್ನು ತಕ್ಕೊಂಡು ಇವುಗಳನ್ನು ಸುಲಭ ರೂಪಕ್ಕೆ ತಂದಿರುವುದನ್ನು ನೋಡ್ಬೋದು. ಇವು ಅವರು ಗಳಿಸಿರುವಂಥ ಸ್ಕೋರ್ಗಳ ಹೋಲಿಕೆ. ಇವು ಸ್ಕೋರ್ಗಳ ಒಟ್ಟು ಮೊತ್ತವನ್ನು ಇಲ್ಲಿ ನೋಡ್ಬೋದು. 26, 7ನೇ 5. ನೆಕ್ಸ್ಟು ಇಲ್ಲಿ ಲೆಕ್ಕ ನೋಡ್ತಿರುವಂಥದ್ದು 3ನೇ 1 ಭಾಗ ಸೇಬೆ ಹಣ್ಣುಗಳು ಪ್ಲಸ್ 4ನೇ 1 ಭಾಗ ಕಿತ್ತಳೆ ಹಣ್ಣುಗಳು. ಇವುಗಳನ್ನು ಸುಲಭ ರೂಪಕ್ಕೆ ತರಬೇಕಾದಾಗ ಮಾಡಿರುವಂಥದ್ದು. 12ನೇ 11 ಆನ್ಸರ್ ಬಂದಿರುವಂಥದ್ದು.
ನೆಕ್ಸ್ಟು ಶಂಕರ್ ಮತ್ತು ಸುನಿಲ್ ರೈತರು ಸೇರಿ 18ನೇ ಒಂದು ಭಾಗ ಕಬ್ಬು, 17ನೇ ಒಂದು ಭಾಗ ಈರುಳ್ಳಿಯನ್ನು ಬೆಳೀತಾರೆ. ಅದ್ರ ಪ್ರಕಾರ ನಾವು ನೋಡೋದಾದರೆ ಶಂಕರ್ನ ಬೆಳೆದಿದ್ದು 18ನೇ ಒಂದು ಭಾಗ, ಈರುಳ್ಳಿ ಬೆಳೆದಿದ್ದು 17ನೇ ಒಂದು ಭಾಗ. ಇವುಗಳನ್ನು ಕೂಡಿದಾಗ LCM ತಗೊಂಡು 306 ಬಂತು. ಆವಾಗ 306ನೇ 35 ಬಂದಿರುವಂಥದ್ದು. ಇದನ್ನು ನಾವು ಸುಲಭ ರೂಪಕ್ಕೆ ತಂದಿಲ್ಲ, ಆದರೆ 306/35 ಇಟ್ಟರೆ ಸಾಕಾಗುತ್ತೆ. ನೆಕ್ಸ್ಟು ಇದು ಕೂಡ ರವಿ ವಿಡಿಯೋ ಗೇಮ್ನಲ್ಲಿ ಪಡೆದಂತಹ ನಿಧಿ, ನಿರಾಜಾ ವಿಡಿಯೋ ಗೇಮ್ನಲ್ಲಿ ಪಡೆದಂಥ ನಿಧಿ, ಇವರಿಬ್ಬರನ್ನು ಕೂಡ ನಾವು LCM ಅನ್ನು ತಗೊಂತೀವಿ. ಅಂದರೆ ಲಾಸಾವನ್ನು ತಗೊಂಡಾಗ 99 ಬರ್ತೈತೆ. ಆ 99 ಆದಮೇಲೆ 99ನೇ 58 ಬರ್ತೈತೆ. ಇಬ್ಬರು ಸೇರಿ ಒಟ್ಟು ಪಡೆದ ನಿಧಿ 99ನೇ 58 ಆಗುವಂಥದ್ದು. ನೆಕ್ಸ್ಟು ಒಂದು ಪ್ಯಾನ್ ತಿರುಗಿದ ವೇಗದ ಪ್ರಮಾಣವನ್ನು ಇಲ್ಲಿ ಹಾಕಿರುವಂಥದ್ದು ಮತ್ತು ರಾಮೋದರ ವೇಗವನ್ನು ಕಡಿಮೆ ಮಾಡಿದಾಗ ಆಗಿರುವಂಥದ್ದು. ಇವೆರಡನ್ನೂ ಕೂಡ ಕಳಿಬೇಕಾಗ್ತದೆ. ವೇಗ ಕಡಿಮೆ ಅಂದ ತಕ್ಷಣ ಕಳಿಬೇಕಾಗುತ್ತೆ. ಇವೆರಡನ್ನೂ ಕಳೆದು ನಾವು ಮಾಡಿದಾಗ ವಿದ್ಯುತ್ ಪಂಕ 46ನೇ 11 ಉತ್ತರ ಬಂದಿರುವಂಥದ್ದು. ಇವೆಲ್ಲ ಸ್ಟೆಪ್ಗಳನ್ನು ನೀವು ನೀಟಾಗಿ ಗಮನಿಸಿದರೆ ನಿಮಗೆ ಅದು ಲೆಕ್ಕ ಅರ್ಥ ಆಗುತ್ತೆ. ನೆಕ್ಸ್ಟ್ ಇವುಗಳಿಗೆ ಉತ್ತರಗಳನ್ನು ನೋಡ್ಬೋದು ನೀವು ಇಲ್ಲಿ. ಇಲ್ಲಿ ಉತ್ತರಗಳನ್ನು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಬರೆದಿರುವಂಥದ್ದು ನೋಡ್ಬೋದು. ನೆಕ್ಸ್ಟ್ ಭಿನ್ನರಾಶಿಯನ್ನು ಖಾಲಿ ಚೌಕದಲ್ಲಿ ಬರೆದಿರುವಂಥದ್ದು. ಇಲ್ಲಿ 12 ಇದೆ, ಇಲ್ಲಿ 8 ಇದೆ, ಇಲ್ಲಿ 2, ಇಲ್ಲಿ 51, ಇಲ್ಲಿ 35, ಇಲ್ಲಿ 24, 90, 8. ಇವನ್ನ ಭಿನ್ನರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು. ಇಲ್ಲಿರೋವನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು. ಇವು ಕೂಡ ಏರಿಕೆ ಕ್ರಮ, ಇದು ಕೂಡ ಏರಿಕೆ ಕ್ರಮ, ಇದು ಕೂಡ ಏರಿಕೆ ಕ್ರಮ. ನಂತರ ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು. ಇಳಿಕೆ ಕ್ರಮದಲ್ಲಿ ಅಂದರೆ ಭಿನ್ನರಾಶಿಗಳನ್ನು ನೀವು ಪಾಠ ಕಲ್ತಾದ್ಮೇಲೆ ಇವಕ್ಕೆ ಆನ್ಸರ್ ಮಾಡೋಕ್ಕೆ ತುಂಬ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಅದು ನಿಮಗೆ ಪಾಠ ಮುಗಿದ ತಕ್ಷಣ ಈ ವರ್ಕ್ ಬುಕ್ಕನ್ನು ಅಭ್ಯಾಸ ಮಾಡ್ಸೋದ್ರಿಂದ ನಿಮಗೆ ಇನ್ನೂ ಪರಿಪೂರ್ಣವಾಗಿ ಕಲಿಕೆ ದೃಢವಾಗ್ತಾ ಹೋಗುವಂಥದ್ದು ಎಲ್ಲನೂ ನೀವು ನೋಡ್ಬೋದು. ಇಲ್ಲಿ ಭಿನ್ನರಾಶಿಯ ಸಂಕಲನ ಮತ್ತು ವ್ಯವಕಲನ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಂಕಲನವನ್ನು ಮಾಡಿದಾಗ ನಮಗೆ LCM ಅಂದರೆ ಲಾಸ 12 ಬಂದಿರುವಂಥದ್ದು. ಅದರ ಆಧಾರದ ಮೇಲೆ ಇವುಗಳನ್ನು ಮಾಡಿರುವಂಥದ್ದು. ಆನ್ಸರು 12ನೇ 19 ಬಂದಿರುವಂಥದ್ದು. ನೆಕ್ಸ್ಟ್ ಇದು ವ್ಯವಕಲನ ಮಾಡಿರುವಂಥದ್ದು. ಇದ್ರದ್ದು ಲಾಸ 14 ಬಂದಿರುವಂಥದ್ದು. ಅವುಗಳ ಆಧಾರದ ಮೇಲೆ ನಾವು 14ನೇ ಒಂದು ಉತ್ತರ ಬಂದಿರುವಂಥದ್ದು. ನೆಕ್ಸ್ಟು ದಶಮಾಂಶಗಳು. ಇವುಗಳಿಗೆ ಆನ್ಸರ್ಸು A, ಇದಕ್ಕೆ B, ಇದಕ್ಕೆ C ಇಲ್ಲೇ ಐತೆ ನೋಡ್ರಿ, C ಇದಕ್ಕೆ ಇದಲ್ಲ. ಇದಕ್ಕೂ ಕೂಡ A ಆನ್ಸರ್, ಇದಕ್ಕೆ D, ನೆಕ್ಸ್ಟ್ ಇದಕ್ಕೆ A, ಇದಕ್ಕೆ C, ನೆಕ್ಸ್ಟ್ ಇದಕ್ಕೆ B. ಇವನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ದಶಮಾಂಶಗಳನ್ನು. ಇದು ಕೂಡ ಏರಿಕೆ ಕ್ರಮ, ಇದು ಏರಿಕೆ ಕ್ರಮ, ಇದು ಏರಿಕೆ ಕ್ರಮ, ಇದು ಇಳಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು, ಇದು ಇಳಿಕೆ ಕ್ರಮ, ಇದು ಇಳಿಕೆ ಕ್ರಮ, ಇದು ಇಳಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು. ನೆಕ್ಸ್ಟು ಇವು ಡಾಟ್ಗಳನ್ನು ಇಡಬೇಕು. ಇಲ್ಲಿ 26 ಚುಕ್ಕಿಯನ್ನು ಇಡಬೇಕು, ಇಲ್ಲಿ 45 ಚುಕ್ಕಿಯನ್ನು ಇಡಬೇಕು, ಇಲ್ಲಿ 17 ಚುಕ್ಕಿ ಇಡಬೇಕು, ಇಲ್ಲಿ 33 ಚುಕ್ಕಿ ಇರಬೇಕು. ಅಂದರೆ 0.50 ಏನಿದೆ ಅದು ಇಲ್ಲಿ ಗೋಚರಿಸುವಂಥದ್ದು. ಇಲ್ಲಿ 5, ಇಲ್ಲಿ 4, ಇಲ್ಲಿ 0.53, 0.29 ಇವುಗಳನ್ನು ಚುಕ್ಕಿಗಳನ್ನು ನೀವೇನು ಮಾಡಬೇಕು, ಆ ಎಷ್ಟು ಪಾಯಿಂಟ್ಸ್ ಇದ್ದಾವೆ ಅಷ್ಟು ಚುಕ್ಕಿಗಳನ್ನು ಇಲ್ಲಿ ಇಟ್ಟಿರುವಂಥದ್ದು. ನೆಕ್ಸ್ಟ್ ಬಂದರೆ ಇದು ಪಿರಮಿಡ್ಡು ಕೂಡ್ಕೊಂತ ಹೋಗಬೇಕು. ಇವೆರಡನ್ನೂ ಕೂಡಿ ಇಲ್ಲಿಗೆ ಬರೆಯುವಂಥದ್ದು, ಆಮೇಲೆ ಇವೆರಡು ಕೂಡಿ ಇಲ್ಲಿಗೆ ಬರೆಯುವಂಥದ್ದು, ಇವೆರಡು ಕೂಡಿ ಇಲ್ಲಿಗೆ ಬರೆಯುವಂಥದ್ದು, ಇವೆರಡು ಕೂಡಿ ಇಲ್ಲಿಗೆ ಬರೆಯುವಂಥದ್ದು. ಅದೇ ರೀತಿ ಇದನ್ನು ಕೂಡಿ ಇಲ್ಲಿಗೆ ಬರೆಯುವಂಥದ್ದು, ಇವೆರಡು ಕೂಡಿ ಇಲ್ಲಿ ಬರೆಯುವಂಥದ್ದು, ಇವೆರಡು ಕೂಡಿ ಇಲ್ಲಿ ಬರೆಯುವಂಥದ್ದು. ಇದೇ ರೀತಿ ಇವುಗಳನ್ನು ಸಂಕಲನ ಮಾಡ್ಕೊತ ಹೋಗುವಂಥ ಸಂಕಲನ ಪಿರಮಿಡ್ ಇದು ಇಲ್ಲಿ ಹೇಳಿದಾರಲ್ಲ, ಸಂಕಲನ ಪಿರಮಿಡ್ ಕೂಡ್ಕೊಂತ ಹೋಗುವಂಥದ್ದು.
ಇವುಗಳಿಗೆ ದಶಮಾಂಶಗಳ ಲೆಕ್ಕವನ್ನು ಮಾಡಿರಿ ಅಂಥೇಳಿ ಇವನ್ನ ಕೂಡೋದಷ್ಟೇ. ಇವೇನಿದಾವನ್ನ ಲೆಕ್ಕಗಳನ್ನು ನೀಟಾಗಿ ಹಾಕಂದ್ಬಿಟ್ಟು ಹಾಕಿನದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಯಾವ ರೀತಿ ಹಾಕಂದ್ವಿ ಬಿಡಿ ಸ್ಥಾನಕ್ಕೆ ಒಂದು ಸ್ಥಾನಕ್ಕೆ ಇವನ್ನ ಯಾವ ರೀತಿ ಹಾಕಿಂತೀವಿ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟು. ಈ ರೀತಿ ಹಾಕಿಂದು ನೀವು ಕೂಡಬೇಕು. ಇಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದು, ಇದು ದೊಡ್ಡದು ಇದು ಚಿಕ್ಕದು ಅಂತ ತೋರಿಸಿರುವಂಥದ್ದು. ನೆಕ್ಸ್ಟ್ ಅತ್ಯಂತ ಚಿಕ್ಕ ಸಂಖ್ಯೆ, ಇವಕ್ಕೆ ಆನ್ಸರ್ಸ್ಗಳನ್ನು ನಾವು ನೋಡ್ಬೋದು. ಕೆಲವಕ್ಕೂ ಕೂಡ ಆನ್ಸರ್ಸ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ಇವುಗಳನ್ನು ದಶಮಾಂಶ ರೂಪದಲ್ಲಿ ತೋರಿಸಿರುವಂಥದ್ದು. ದಶಮಾಂಶ ರೂಪದಲ್ಲಿ ನಾವು ತೋರಿಸಿರುವಂಥದ್ದು. ನೆಕ್ಸ್ಟ್ ಇವುಗಳನ್ನು ಓದ್ಕೊಂಡು ಕೆಲಸವನ್ನು ಮಾಡಿರುವಂಥದ್ದು. ಇವುಗಳಿಗೆ ಆನ್ಸರ್ಸ್ಗಳನ್ನು ಬರೆದಿರುವಂಥದ್ದು. ನೆಕ್ಸ್ಟ್ ಇವು ದತ್ತಾಂಶಗಳನ್ನು ನೋಡ್ಕೊಂಬಿಟ್ಟು ಇಲ್ಲಿಗೆ ಆನ್ಸರ್ಸನ್ನು ಅಂಕದ ಭಿನ್ನರಾಶಿ ರೂಪದಲ್ಲಿ ತೋರಿಸಿರುವಂಥದ್ದು. ಯಾರು ಹೆಚ್ಚಿಗೆ ಇರೋದಂದ್ರೆ ರಶ್ಮಿ ಜಾಸ್ತಿ ಇದ್ದಾಳೆ ಅಂತ. ಇದು ಕೂಡ ಉತ್ತಮ ಗುರಿಯನ್ನು ಹೊಂದಿರುವಂಥದ್ದು, ಉತ್ತಮ ಗುರಿಯನ್ನು ಹೊಂದಿರುವಂಥವ್ರು ಆಗಿರುವಂಥದ್ದು. ಇಲ್ಲಿ ಅಳತೆ ಪಟ್ಟಿ ಸಹಾಯದಿಂದ ಉದ್ದವನ್ನು ಫಸ್ಟು ಸೆಂಟಿಮೀಟ್ರಲ್ಲಿ ಅಳಿಬೇಕು, ಆಮೇಲೆ ಮೀಟ್ರಲ್ಲಿ ಅಳಿಬೇಕು. ಫಸ್ಟ್ ಉದ್ದವನ್ನು ಸೆಂಟಿಮೀಟ್ರಲ್ಲಿ ಎಳಿಬೇಕು, ನಂತರ ಮೀಟ್ರಲ್ಲಿ ಎಳಿಬೇಕು. ಆ ಅಳತೆಯನ್ನು ಇಲ್ಲಿ ಬರೆದಿರುವಂಥದ್ದು. ಇದು ಪೆನ್ಸಿಲ್ಲನ್ನು, ನಿಮ್ಮ ಪೆನ್ಸಿಲ್ಲು, ನಿಮ್ಮ ಗಣಿತ ಪುಸ್ತಕವನ್ನು ಅಳತೆ ಮಾಡಿರುವಂಥದ್ದು, ನಾಣ್ಯವನ್ನು ಅಳತೆ ಮಾಡಿ ಬರೆದಿರುವಂಥದ್ದು. ನೀವು ಕೂಡ ನಿಮ್ಮ ವಸ್ತುಗಳನ್ನು ಅಳತೆ ಮಾಡಿ ಬರೀರಿ ಅಂತಕ್ಕಂಥದ್ದು. ಇಲ್ಲಿ ಅವು ಆಧಾರದ ಮೇಲೆ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನ ಬರೆಯುವಂಥದ್ದು. ಯಾವ್ದು ಹೆಚ್ಚಿಗೆ ಬಂತು, ಯಾವ್ದು ಕಮ್ಮಿ ಬಂತು ಅಂಥೇಳಿ. ಇಲ್ಲಿ ಗೌರವ್ ಬಳಿ ಹಾಲಿನ ಪ್ರಮಾಣ 0.7 ಲೀಟ್ರ್ ಇದೆ, ಅಂದರೆ 700 ml ಆಗುತ್ತೆ. ಫ್ಲೋರಾ ಹಾಲಿನಲ್ಲಿ 980 ml ಇದೆ. ಇವೆರಡನ್ನೂ ಟೋಟಲ್ ಮಾಡಿದರೆ 1680 ಆಗುತ್ತೆ. ಅಂದರೆ 1 ಲೀಟ್ರು 680 ml ಆಗುವಂಥದ್ದು. ಇಲ್ಲಿ ನಿಮ್ಮ ಸ್ನೇಹಿತರ ತೂಕವನ್ನು ಹಾಕಿ ಅವುಗಳನ್ನು ನೋಡಿರುವಂಥದ್ದು. ಇದು ಬೆಲೆಯನ್ನು ಹೋಲಿಸಿ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು. ಕೆ ಜಿಯಲ್ಲಿ ಅಕ್ಕಿ ಮತ್ತು ತರಕಾರಿ ಒಟ್ಟು ತೂಕವನ್ನು ಕಂಡುಹಿಡಿಯಿರಿ ಅಂತೇಳಿ ಆ ಒಂದು ದತ್ತಾಂಶ ಆಧಾರದ ಮೇಲೆ ಮಾಡಿರುವಂಥದ್ದು. ಇವೆಲ್ಲ ಸಿಂಪಲ್ ಲೆಕ್ಕಗಳು, ಇವೆಲ್ಲ ನೀವು ಸಿಂಪಲಾಗಿ ಮಾಡ್ಕೊತೀರ. ಇಲ್ಲಿ ರಾಜೇಶ್ ಬಸ್ಸಿನಲ್ಲಿ ಪ್ರಯಾಣ ಮಾಡಿದ 30 ಕಿಮಿ 80 ಮೀಟ್ರ್ನಷ್ಟು ಹೋಗ್ತಾನೆ. ನಡೆದು ಹೋದ ದೂರ 300 ಮೀಟ್ರ್ನಷ್ಟು ನಡೀತಾನೆ. ಟೋಟಲ್ ಎಷ್ಟಾಯಿತು ಅಂತಂದರೆ 30 ಕಿಮಿ 380 ಮೀಟ್ರು ಟೋಟಲ್ ಆಯಿತು ಅಂತ. ರಾಧಿಕಾ ರೀಚಾರ್ಜ್ ಮಾಡಿದ ಹಣ 100 ರೂಪಾಯಿ, ಮೊಬೈಲ್ಗೆ ಸ್ವೀಕರಿಸಿದ ಹಣ 87 ರೂಪಾಯಿ 37 ಪೈಸೆ. ಒಂದು ಕರೆಯ ದರ 3 ರೂಪಾಯಿ 37 ಪೈಸೆ. ಆದರೆ ಒಟ್ಟು ಖರ್ಚಾಗಿದ್ದೆಷ್ಟು ಅಂತ ಕೇಳಿದರೆ 90 ರೂಪಾಯಿ 74 ಪೈಸೆ. ಅಂದರೆ ಅವನು ರಾಧಿಕಾ ಕಳೆದುಕೊಂಡ ಹಣ ಎಷ್ಟು ಅಂದರೆ ರೀಚಾರ್ಜ್ ಮಾಡಿದಾಗ ಅವನು ಎಷ್ಟು ಕಳ್ಕಂದ ಅಂತಂದರೆ 9 ರೂಪಾಯಿ 26 ಪೈಸೆಯನ್ನು 100 ರೂಪಾಯಿ ರೀಚಾರ್ಜ್ ಮಾಡಿದ ತಕ್ಷಣ ಕಳ್ಕೊತಾನೆ. ಅಂದರೆ ಅವ್ರ ಅಮೌಂಟ್ ಬರೋದು ಕಡಿಮೆ ಅಮೌಂಟನ್ನು ನಮ್ಮ ಮೊದಲೇ ನಮ್ಗೆ ಗೊತ್ತಿದೆ, ಮೊಬೈಲ್ ಬಳಸೋರಿಗೆ ಎಲ್ಲರಿಗೂ ಗೊತ್ತದು. ಟರ್ಕಿ ಸುಲ್ತಾನ್ ಕ್ವಶನ್ ಎತ್ತರ 250.95 ಸೆಂಟಿಮೀಟ್ರ್ ಇದ್ದಾನೆ. ಭಾರತದ ಧರ್ಮೇಂದ್ರ ಸಿಂಗು 246 ಇಲ್ಲಿದೆ ನೋಡಿರಿ, 246.38 ಸೆಂಟಿಮೀಟ್ರ್ ಇದ್ದಾನೆ. ಎರಡರ ಇಬ್ಬರು ವ್ಯತ್ಯಾಸ ಎಷ್ಟಿದೆ, 4.57 ಸೆಂಟಿಮೀಟ್ರ್ ವ್ಯತ್ಯಾಸ ಇರುವಂಥದ್ದು. ಈ ರೀತಿ ಇವುಗಳನ್ನು ಇದು ಗುಣಾಕಾರ ಲೆಕ್ಕವನ್ನು ಮಾಡಿರುವಂಥದ್ದು. ಒಟ್ಟು ಖರ್ಚು ಮಾಡಿದ ಹಣ 90,049. ಇಲ್ಲಿ ನೋಡ್ಬೋದು ಎಲ್ಲದನ್ನು ಕೂಡಿರುವಂಥದ್ದು, ಕೂಡಿ ಕಳೆದಿರುವಂಥದ್ದು. ಇಲ್ಲೂ ಅಷ್ಟೇ ಇದು ಇದು ಕಳೆದಿರುವಂಥದ್ದು. ವ್ಯತ್ಯಾಸ ಅಂತ ಕೇಳಿದರೆ ಮಳೆ ನೀರಿನ ವ್ಯತ್ಯಾಸ ಅಂದರೆ ಕಳಿಬೇಕಾಗ್ತದೆ, ಕಳೆದಿರುವಂಥದ್ದು. ಇಲ್ಲಿ ಮೊತ್ತ ಅಂತ ಕೇಳಿದಾಗ ನಾವು ಕೂಡಬೇಕಾಗ್ತದೆ ಅಷ್ಟೇ. ಸಿಂಪಲ್ ವರ್ಡ್ಗಳು, ಗಣಿತ ವರ್ಡ್ಗಳನ್ನ ಕೆಲವೊಂದು ನಾವು ನೆನಪಿಟ್ಕೊಂಡ್ರೆ ಸಿಂಪಲ್ ಆಗ್ತಾ ಹೋಗುವಂಥದ್ದು. ಇವು ದಶಮಾಂಶ ಬೆಲೆಗಳನ್ನು ಕಂಬ ಸಾಲುಗಳಲ್ಲಿರುವಂತಹ ಬೆಲೆಗಳೊಂದಿಗೆ ಕೂಡಿ ಕೋಷ್ಟಕದಲ್ಲಿ ಬರೆದಿರುವಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಅವನ್ನೇನು ಕೂಡಿ ಬರೆದಿರುವಂಥದ್ದು ಇಲ್ಲಿ. ಇವೆಲ್ಲ ಲೈನ್ಗಳ್ನು ನೀವು ನೋಡ್ಬೋದು.
ಉಳಿದ ಮಾವಿನ ಹಣ್ಣುಗಳು ಅಂದ ತಕ್ಷಣ ನಾವಿಲ್ಲಿ ಕಳಿಬೇಕಾಗ್ತದೆ. ಒಟ್ಟಿದ್ದಿದ್ದು ಮಾವಿನ ಹಣ್ಣಿನ ತೂಕ ಅವನು ಮಾರಾಟ ಮಾಡಿದ್ದು ಅಂದರೆ ಕೊಳೆತು ಹೋದದ್ದು ಅಥವಾ ಮಾರಾಟ ಮಾಡಿದ್ದು ಅಂದರೂ ಕೊಳೆತು ಹೋಗ್ತವೆ. ಉಳಿದಿದ್ದು ಮಾವಿನ ಹಣ್ಣುಗಳು. ಉಳಿದ ಮಾವಿನ ಹಣ್ಣುಗಳು ಅಂದರೆ ಕಳಿಬೇಕು. ಇಲ್ಲೂ ಅಷ್ಟೇ, ಉಳಿದಿರುವ ಮಾವಿನ ಹಣ್ಣುಗಳು ಅಂದರೆ ಅಥವಾ ಹಣ ಅಂತಂದರೆ ಇದನ್ನು ಕೂಡ ಕಳಿಬೇಕು, ಕಳೆದಿರುವಂಥದ್ದು. ಇಲ್ಲಿ ಟೋನಿಯ ಬಳಿ ಹೆಚ್ಚು ಹಣ ಇದೆ, ಯಾಕೆಂದರೆ ಟೋನಿ ಬಳಿ ಇದು ಕೂಡ ಕಳೆದಿರುವಂಥದ್ದು. 139.75 ಪೈಸೆಯಲ್ಲಿ 29 ರೂಪಾಯಿ 50 ಪೈಸೆಯನ್ನು ಕಳೆದಾಗ 110 ರೂಪಾಯಿ 25 ಪೈಸೆ ಉಳಿದಿರುವಂಥದ್ದು. ಇದು ಕೂಡ ಕಳೆದಿರುವಂತಹ ಇದು. ಇಲ್ಲಿ ಉಳಿದವು ಆಲೂಗೆಡ್ಡೆ ಆಗಿದೆ. ಇದನ್ನು ಕೂಡ ಫಸ್ಟು ಈ ರೀತಿ ಮಾಡ್ಕೊಂಡು ಆಮೇಲೆ ಒಟ್ಟು ತೂಕವನ್ನು ಹಾಕ್ಕೊಂಡು ಕಳೆದಾಗ ಬಂದಿರುವಂಥ ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ಬೋದು. ಇವು ಕೆ ಜಿ ಮತ್ತು ಗ್ರಾಮ್ಗಳನ್ನು ಏನು ಮಾಡಬೇಕು, ಮೊತ್ತ ಅಂತೇಳಿದರೆ ಕೂಡಿರುವಂಥದ್ದು. ಇದು ಕೂಡ ಲೆಕ್ಕ. ಇಲ್ಲಿ ಪ್ರವಾಸ ಜಾಗವನ್ನು ಎಷ್ಟು ದೂರದಲ್ಲಿದೆ ಅಂತಂದರೆ, ಬಸ್ನಲ್ಲಿ ಪ್ರಯಾಣ ಮಾಡಿದಾಗ 16 ಕಿಮಿ 370 ಮೀಟ್ರ್ ಹೋಗ್ತಾರೆ. ಕಾರ್ನಲ್ಲಿ 8 ಕಿಲೋಮೀಟ್ರು 9 ಮೀಟ್ರ್ ಹೋಗ್ತಾರೆ. ಮತ್ತು ನಡೆದುಕೊಂಡು 300 ಮೀಟ್ರ್ ಹೋಗ್ತಾರೆ. ಅಂದರೆ ಮೀಟ್ರಿಗೆ ಮೀಟ್ರನ್ನು ಇಲ್ಲಿ ಮೇಯ್ನು ಅಂದರೆ ಮೀಟ್ರನ್ನು ಕೂಡುವಂಥದ್ದೇ ಲೆಕ್ಕ. ಒಟ್ಟು 24 ಕಿಲೋಮೀಟ್ರು 679 ಮೀಟ್ರ್ ಹೋಗ್ತಾರೆ. ಅಂದರೆ ನಿಮಗೆ ಮೀಟ್ರುಗಳು ವ್ಯತ್ಯಾಸ ಗೊತ್ತಾಗಲಿ ಅಂತ ಕಿರು ಪರೀಕ್ಷೆನ ನೋಡೋದಾದರೆ ಈ ರೀತಿ ನಾವು ಪರೀಕ್ಷೆಗಳನ್ನು ಬರೀಬೇಕಾಗ್ತದೆ. ಇವು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು, ಇವನ್ನ ಸಂಕ್ಷೇಪಿಸಿರುವಂಥದ್ದು, ಇವು ಬಿಟ್ಟ ಸ್ಥಳಗಳನ್ನು ತುಂಬಿರುವಂಥದ್ದು. ಇದು 20, 15, 9, 20, 5, 9, 101, 65, 23, 27, 8ನೇ 5 ಇವುಗಳನ್ನು ಬರೆದಿರುವಂಥದ್ದು. ಇದು ಸಿಂಪಲ್ ಇದೆ, ನೀವು ಎಣಿಸಿ ನೀವೇ ಮಾಡ್ತೀರ ಅದನ್ನು. ನೆಕ್ಸ್ಟ್ ಹೆಚ್ಚು ಕಮ್ಮಿ ಯಾವ್ದು ದೊಡ್ಡದು ಯಾವ್ದು ಕಮ್ಮಿ ಅಂತ ಹಾಕಿರುವಂಥದ್ದು. ಇವುಗಳನ್ನು ಕೂಡಿರುವಂಥದ್ದು, ಮೊತ್ತ ಕಳೆಯವನ್ನು ಕಳೆದಿರುವಂಥದ್ದು, ಇದು ಕಳೆದಿರುವಂಥದ್ದು, ಇದು ಕೂಡ ಲೆಕ್ಕ, ಇದು ಕೂಡಿರೋ ಲೆಕ್ಕ. ಒಟ್ಟು ತೂಕ ಕೇಳಿದರೆ ಟೊಮೊಟೊದ್ದು, ಬದನೆಕಾಯ್ದು, ಕ್ಯಾರೆಟಿಂದು ಇವನ್ನೆಲ್ಲವನ್ನು ಕೂಡಿದಾಗ ಬಂದಿರುವಂಥ ತೂಕ. ಇಲ್ಲಿ ಒಟ್ಟು ಮೊತ್ತ ಕೇಳಿದರೆ ಇದು ಕೂಡ ಇವೆರಡನ್ನೂ ಕೂಡ ಕೂಡಿರುವಂಥದ್ದು. ಇಲ್ಲಿ ಬಿಡಿ 10, 100 ಸ್ಥಾನಗಳಿಗೆ ಯಾವ ರೀತಿ ಹಾಕ್ಯಂತೀರ ಅನ್ನೋದೇ ವೆರಿ ಇಂಪಾರ್ಟೆಂಟು. ಅದನ್ನೇ ಅವ್ರು ಗಮನಿಸೋದು. ಯಾಕೆ ಈ ರೀತಿ ಲೆಕ್ಕ ಕೊಟ್ಟಿರ್ತಾರೆ ಅಂದರೆ, ನೀವು ಎಲ್ಲಿ ಗ್ರಾಮ್ಗಳು ಅವನ್ನ ಹಾಕ್ಕೊಂತೀರ, ಕೆ ಜಿ ಬಂದಾಗ ಹೆಂಗೆ ಹಾಕ್ಯಂತೀರ, ಗ್ರಾಮ್ ಬಂದಾಗ ಯಾವ ರೀತಿ ಹಾಕ್ಯಂತೀರ ಅನ್ನೋದನ್ನು ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೋಸ್ಕರನೇ ಈ ಒಂದು ವರ್ಕ್ ಬುಕ್ ಇರುವಂಥದ್ದು. ಅಂಕಿಅಂಶ ಮತ್ತು ದತ್ತಾಂಶ ನಿರ್ವಹಣೆ ಇದು ನಿಮಗೆ ಒಂದು ಸತಿ ಹೇಳಿದರೆ ಭಾಳ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ಗೆರೆಗಳನ್ನ ಹಾಕ್ಕೊಂಡಿರೋದೆಲ್ಲ ನೋಡಿದರೆ ನೀವು ಸುಲಭವಾಗಿ ಅರ್ಥ ಮಾಡ್ಕೊತೀರಿ. ಇದು ದತ್ತಾಂಶಗಳು. ಇಲ್ಲಿ ನೋಡುವ ಈ ಸಂಖ್ಯೆಗಳನ್ನು ನೋಡ್ಕೋಬೇಕು. ಪ್ರಾಣಿ ಸಂಗ್ರಹಾಲಯದಲ್ಲಿ ಸಂಖ್ಯೆಗಳನ್ನು ನೋಡಿಕೊಂಡು ಅವುಗಳಿಗೆ ಸಂಬಂಧಪಟ್ಟಂತಹ ಹೇಳಿಕೆಗೆ ಏನು ಕೇಳಿದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು. ಇದು ಅಷ್ಟೇ, ಅಲ್ಲಿ ನೋಡಿ ಎಣಿಸ್ಕೊಂಡು ಇಲ್ಲಿ ಆನ್ಸರನ್ನು ಮಾಡುವಂಥದ್ದು. ನಿಮಗೆ ಪಾಠ ಅರ್ಥ ಆಯ್ತು ಅಂದರೆ ಇವೆಲ್ಲ ಸಿಂಪಲ್ಲಾಗಿ ನೀವು ಮಾಡ್ತೀರ. ಇವೇನಂತ ಡಿಫಿಕಲ್ಟ್ ಇರೋ ಅಂಥದ್ದಲ್ಲ. ದತ್ತಾಂಶ ನಿರ್ವಹಣೆ ಭಾಳ ಸುಲಭವಾಗಿ ಮಾಡ್ತೀರ. ನೆಕ್ಸ್ಟ್ ಈ ದತ್ತಾಂಶಗಳಿಗೆ ಅನುಗುಣವಾಗಿ ನಾವು ಇವುಗಳನ್ನು ಹಾಕ್ಕೊಂಡು ಮಾಡಿರುವಂಥದ್ದು. ಇದಕ್ಕೆ ನೋಡ್ರಲ್ಲಿ ಇವು ನಿಂತೋ ಗಮನಿಸ್ಬೇಕು ನೀವು. ಒಂದು ಸ್ಟಾರ್ ಏನಿದೆ ಇದು 5 ಜನ, ಅಂದರೆ ಇದೊಂದು ಸ್ಟಾರ್ ಇದೆ ಅಂದರೆ ಇಲ್ಲಿ 5 ಜನ ಇದ್ದಾರೆ ಅಂತ ಅರ್ಥ. ಇಲ್ಲಿಗ 1, 2, 3 ಸ್ಟಾರ್ ಇದ್ದಾವೆ ಅಂದರೆ 3 × 5, 5 3 15 ಜನ ಇದ್ದಾರೆ ಅಂತ ಅರ್ಥ. ಈ ರೀತಿ ನಾವು ಏನು ಮಾಡಬೇಕು, ಅವುಗಳನ್ನು ಗಮನಿಸ್ಕೊಂಡು ಲೆಕ್ಕವನ್ನು ಮಾಡಿರುವಂಥದ್ದು. ನೋಡಿರಿ, ಇಲ್ಲಿ ನಾನು ಹಾಕ್ಕೊಂಡಿನಿ, ಸ್ಟಾರ್ನು ಕೂಡ ಹಾಕ್ಕೊಂಡಿನಿ. ಇಲ್ಲಿ ಒಬ್ಬರು = 100 ಜನ ಅಂದರೆ 1, 2, 3, 4 ಜನ ಇದ್ದಾರೆ. 4 × 100 ಅಂದರೆ 400 ಜನ ಇದ್ದಾರೆ ಅಂತ ಅರ್ಥ. ಇವೇ ದತ್ತಾಂಶ ನಿರ್ವಹಣೆಯಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ಅವೇನೇ. ಅವ್ರು ಏನು ಕೊಟ್ಟಿರ್ತಾರೆ ಆ ದತ್ತಾಂಶಗಳನ್ನು ನೋಡಿಕೊಂಡು ನಾವು ಆನ್ಸರನ್ನು ಮಾಡಬೇಕು. ಇಲ್ಲಿ 1 ಮಾನ = 5 ಜನ ಅಂದರೆ ಇದು ಒಂದಿದೆ ಅಂದರೆ 5 ಜನ ಇದ್ದಾರೆ ಅಂತ ಅರ್ಥ. ಇದು ಹುಡುಗರನ್ನ ಸೂಚಿಸುತ್ತೆ, ಇದು ಹುಡುಗಿಯರನ್ನ ಸೂಚನೆ ಮಾಡ್ತೈತೆ. ಒಬ್ಬರಿದ್ದರೆ 5 ಜನ ಇದ್ದಂಗೆ, ಅವರು ಇವರಿಬ್ಬರು ಇದ್ದಾರೆ ಅಂದರೆ 10 ಜನ ಇದ್ದಾರೆ ಅಂತ ಅರ್ಥ. ಈ ರೀತಿ ನೀವು ಅರ್ಥ ಮಾಡಿಕೊಂಡು ಈ ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡುವಂಥದ್ದು. ಇವೆಲ್ಲವೂ ಅಷ್ಟೇ ಅವಕ್ಕೆ ಕಂಪ್ಲೀಟ್ ಮಾಡಿರುವಂಥದ್ದು. ಕ್ಷೇತ್ರಗಣಿತ ಬಂದರೆ ಇವುಗಳನ್ನು ನಾವು ಲೆಕ್ಕದ ಮೂಲಕ ಮಾಡಿರುವಂಥದ್ದು.
ಇಲ್ಲಿ 500 ಮೀಟ್ರ್ ಬಂದಿರುವಂಥದ್ದು, ಇಲ್ಲಿ 250 ಮೀಟ್ರ್ ಸಿ ಆನ್ಸರ್ ಬಂದಿರುವಂಥದ್ದು, ಇಲ್ಲಿ ಸಿ ಆನ್ಸರು 51 ಮೀಟರ್ ಸ್ಕ್ವೇರು. ಹೆಂಗೆ ಬಂತು ಅನ್ನೋದನ್ನು ಕೂಡ ನಿಮಗೆ ಬಿಡಿಸಿ ಹೇಳಲಾಗಿದೆ. ನೀವು ಅದನ್ನು ಒಂದು ಸ್ವಲ್ಪ ಶಿಕ್ಷಕರ ಜೊತೆ ಚರ್ಚೆ ಮಾಡಿದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇವುಗಳನ್ನು ಹೊಂದಿಸಿ ಬರೀಬೇಕು. ಕಂಬ ಸಾಲಿಗೆ ಅಂಡ ಸಾಲುಗಳನ್ನು ಹೊಂದಿಸಿ ಬರೆದಿರುವಂಥದ್ದು. ಇವುಗಳನ್ನು ನೀವು ಗೀರನ್ನು ಎಳ್ಕೋಬೇಕು. ನೆಕ್ಸ್ಟ್ ಸುತ್ತಳತೆ ಅಂತಂದರೆ ನಿಮಗೆ ಗೊತ್ತಿದೆ, ಎಲ್ಲ ಅವುಗಳನ್ನು ಕೂಡುವಂಥದ್ದೇ ಸುತ್ತಳತೆ. ಇದು ಚೌಕ, ಒಂದು ಬಾವು 10 ಸೆಂಟಿಮೀಟರ್ ಇದ್ದರೆ ಇದು 10 ಸೆಂಟಿಮೀಟ್ರ್, ಇದು 10 ಇರ್ತೈತೆ, ಇದು 10 ಇರ್ತೈತೆ. ಇವೆಲ್ಲವನ್ನು ಲೆಕ್ಕ ನೋಡ್ಬೋದು. ಇವೆಲ್ಲ ಸುತ್ತಳತೆ ಅಂದರೆ ಅಷ್ಟು ಬರ್ಕೊಂಡು ಕೂಡುವಂಥದ್ದು. ಇದು ಆಯ್ತ ಅಂದರೆ ಇದು 10 ಸೆಂಟಿಮೀಟರ್ ಇದೆ ಅಂದರೆ ಇದು 10 ಸೆಂಟಿಮೀಟರ್ ಇರ್ತೈತೆ, ಇದು 4 ಇರ್ತೈತೆ ಅಂದರೆ ಇದು 4 ಇರ್ತೈತೆ. ಇಲ್ಲಿ ಆನ್ಸರನ್ನು ನೋಡ್ಬೋದು. ಇವು ಬಿಟ್ಟ ಸ್ಥಳಗಳನ್ನು ತುಂಬಿರುವಂಥದ್ದು 8, 13, 8 ಇವೆಲ್ಲವೂ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಇವನ್ನು ಕೂಡ ನೀವು ನೋಡ್ಬೋದು, ಜಾಗಗಳನ್ನು ತುಂಬಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತಹ ಅನ್ನು ಬರೆದಿರುವಂಥದ್ದು. ಅಂದರೆ ಇವು ಸೂತ್ರಗಳನ್ನು ಇಲ್ಲಿ ನಿಮಗೆ ಕೇಳಿರುವಂಥ ಕ್ವಶನ್ಸ್ಗಳಿಗೆ ಬರೆದಿರುವಂಥದ್ದು. ನೆಕ್ಸ್ಟು ಆ ಒಂದು ದತ್ತಾಂಶವನ್ನು ಆಧರಿಸಿ ಕೆಳಗೆ ಲೆಕ್ಕವನ್ನು ಮಾಡಿರುವಂಥದ್ದು. ಇದರ ಸುತ್ತಳತೆ 5 ಸೆಂಟಿಮೀಟರ್ ಸಮಬಾಹುವುಳ್ಳ ತ್ರಿಭುಜ ಅಂತ ಕೇಳಿದಾಗ ಅದು ಆಟೋಮೆಟಿಕ್ಕಾಗಿ ಒಂದು ಜಾಸ್ತಿ ಇದೆ. 5 ಮೂರಲೆ 15 ಸೆಂಟಿಮೀಟ್ರ್, 5, 10, 15 ಸೆಂಟಿಮೀಟ್ರು. ಇದು ಈ ಮೂರನ್ನೂ ಅವರೇ ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟ ಸಮದ್ವಿಬಾಹು ತ್ರಿಭುಜ ಅಂದರೆ ಈ ರೀತಿ ಇರ್ತೈತೆ. ಇದಕ್ಕೆ ಆನ್ಸರನ್ನು ನೋಡ್ಬೋದು. ಇದು ಸಮ ಬಾಹುಗಳುಳ್ಳ ಅಸಮಬಾಹು ತ್ರಿಭುಜ. ಇದು ಅಸಮಬಾಹು ತ್ರಿಭುಜ ಅಂದರೆ 3 ಬಾಹುಗಳು ಅಸಮವಾಗಿರ್ತವೆ. 8 ಸೇಮುಗಳ ಚೌಕ ಅಂದರೆ ಒಂದು ಚೌಕ ಕೊಟ್ಟಂದರೆ ಆಲ್ಮೋಸ್ಟ್ ಎಲ್ಲವೂ ಸುತ್ತಳತೆ ಒಂದೇ ಇರ್ತೈತೆ. ಚೌಕ ಇದು ಅಷ್ಟೇ, ಇಲ್ಲೂ 6, ಇಲ್ಲೂ 6, ಇಲ್ಲೂ 6, ಇಲ್ಲೂ 6. ಚೌಕ ಅಂದ ತಕ್ಷಣ ಒಂದು ಬಾವಿಂದ ಗೊತ್ತು ಅಂತ ನಮಗೆ ಅಂದರೆ ಇನ್ನು 3 ಬಾವುದ ಕಂಡು ಹಿಡಿಬೇಕು. ಆಯ್ತಾ ಅಂದರೆ ಉದ್ದ ಇಂಟು ಅಗಲವನ್ನು ಕೊಟ್ಟ ಅಂದ ತಕ್ಷಣ ನಾವು ಇನ್ನು ಉಳಿದವೆರಡನ್ನು ಕಂಡು ಹಿಡ್ಕೊಬೋದು. ಅದೇ ರೀತಿ ಇವುಗಳನ್ನು ಲೆಕ್ಕವನ್ನು ಬಿಡಿಸಿರುವಂಥದ್ದು. ಈ ಒಂದು ಚಿತ್ರಕ್ಕನುಗುಣವಾಗಿ ಲೆಕ್ಕವನ್ನು ಬಿಡಿಸಿರುವಂಥದ್ದು. ಇವೆಲ್ಲವನ್ನು ನೋಡ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ದತ್ತಾಂಶವನ್ನು ಆಧರಿಸಿ ಲೆಕ್ಕವನ್ನು ಬಿಡಿಸಿರುವಂಥದ್ದು. ಇಲ್ಲಿ ಚಿತ್ರಗಳ ಮೂಲಕ ವಿಸ್ತೀರ್ಣವನ್ನು ಎಣಿಸಿರುವಂಥದ್ದು. ಅಂದರೆ ಯಾವ್ಯಾವ ಎಷ್ಟೆಷ್ಟು ಆವರಿಸ್ಕೊಂಡಿದ್ದಾವೆ ಅದರ ಆಧಾರದ ಮೇಲೆ ಮಾಡಿರುವಂಥದ್ದು. ಇಲ್ಲಿ ಅಂದಾಜು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಫಸ್ಟು ನಾವು ಪೂರ್ತಿ ರವನ್ನ ಹಾಕ್ಕೊಂಬಿಡ್ಬೇಕು. ನೋಡಿರಿ, ನಾನು ಹಾಕ್ಯಂದಿನಿ, ಪೂರ್ತಿ ರವನ್ನೆಲ್ಲ ಹಾಕ್ಕೊಂಡು ಆಮೇಲೆ ಅರ್ಧ ಇರೋ ಬೇರೆ ಹಾಕ್ಯಂದಿನಿ. ಇವು ಪೂರ್ಣ ಭಾಗ 29 ಇದ್ದಾವೆ, ಅರ್ಧ ಭಾಗ ಅಂದರೆ 8 ಎಳ್ಳು 16 ಇದ್ದಾವೆ. ಅದನ್ನು ಅರ್ಧ ತಾಂದಿನಿ, ಒಟ್ಟು 37 ಸೆಂಟಿಮೀಟ್ರ್ ಇದೆ ಅಂತೇಳಿ ಅಂದಾಜು ಮಾಡಿ ಹೇಳಿರುವಂಥದ್ದು. ಇದು ಅಷ್ಟೇ, ಪೂರ್ಣ ಭಾಗ 28 ಇದ್ದಾವೆ, ಅರ್ಧ 10 ಇದ್ದಾವೆ, ಅದ್ರಾಗ ಅರ್ಧ ಮಾಡ್ಕೊಂಡಿನಿ, 10 ಬಂದು 10ರಾಗ ಅರ್ಧ ಅಂದರೆ 5, ಟೋಟಲ್ ಮಾಡಿದ್ರೆ 35 ಮೀಟ್ರ್ ವಿಸ್ತೀರ್ಣ ಇರುವಂಥದ್ದು. ಇದು ನಿಮ್ಮ ಒಂದು ಹಸ್ತ ಅಂದರೆ ನಿಮ್ಮ ಕೈಯನ್ನು ಇಟ್ಟು ಇವುಗಳು ಎಲ್ಲೆಲ್ಲಿ ವಿಸ್ತೀರ್ಣದೊಳಗೆ ಕೂತವೆ ಅವನ್ನೆಲ್ಲ ನೀಟಾಗಿ ಎಣಿಸ್ಕೊಂಡ್ರೆ ಪೂರ್ಣ 46 ಕೂತವೆ. ಅರ್ಧ 18 ಇದ್ದು 18ನ್ನು ಅರ್ಧ ಮಾಡ್ಕೊಂಡಾಗ 9 ಆಯಿತು. ಒಟ್ಟು 55 cm² ಬಂದಿರುವಂಥದ್ದು. ಇವುಗಳನ್ನು ಎಣಿಸ್ಕೋಬೇಕು. ನಾನು ಎಣಿಸ್ತೀನಿ ನೋಡಿರಿ, 1, 2, 3, 4, 5, 6, 7 ಇವನ್ನೆಲ್ಲವನ್ನು ಪೂರ್ಣ ಭಾಗ ಅರ್ಧ ಭಾಗಗಳನ್ನೆಲ್ಲ ಡಿವೈಡ್ ಮಾಡ್ಕೊಂಡು ನೀವು ಇದೇ ಥರ ಮಾಡ್ಕೊಂಡು ಆ ಲೆಕ್ಕಗಳನ್ನು ಮಾಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಕಿರು ಪರೀಕ್ಷೆ, ಇಲ್ಲಿ ಗಳಿಸಿರುವಂಥ ರನ್ಗಳನ್ನು ಆಧಾರದ ಮೇಲೆ ನಾವು ಸ್ಕೋರನ್ನು ಮಾಡ್ತಾ ಹೋಗುವಂಥದ್ದು. ಇದು 1 = 10 ಅಂದರೆ ಇವರು ಒಬ್ಬರಿದ್ದಾರೆ ಅಂದರೆ 10 ಜನ ಇದ್ದಂಗೆ. ಈಗ ಇದು 1 ಇದೆ ಅಂದರೆ 10 ಜನ ಇದ್ದಂಗೆ. ಇದನ್ನು ನಾವು ನೆನ್ಪಿಟ್ಕೋಬೇಕು. ಯಾರ್ಯಾರು ಏನೇನು ಕ್ವಶನ್ ಕೇಳಿದ್ರೆ ಅವಕ್ಕೆ ಆನ್ಸರ್ಗಳನ್ನು ಮಾಡ್ಕೊತ ಹೋಗುವಂಥದ್ದು. ಇಲ್ಲಿ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯುವಂಥದ್ದು ಅಂದರೆ ಇಲ್ಲಿರೋವನ್ನೆಲ್ಲವೂ ಕೂಡ ಏನು ಮಾಡಬೇಕು, ಕೂಡಬೇಕು. ಇದು ಅಷ್ಟೇ, ಇಲ್ಲಿದೆ ಇಲ್ಲಿದೆ ಅಂದರೆ ಕೂಡಿರುವಂಥದ್ದು. ಇದು 1 ಸಮ ಇರ್ತೈತೆ, ಇದು 1 ಸಮ ಇರ್ತೈತೆ. ಇದು 5, 5, 10, 2, 2, 4, 14 ಬಂದಿರುವಂಥದ್ದು. ಇದು ಗುಣಾಕಾರ, ಇದು ಕೂಡ ಗುಣಾಕಾರ. ಆಯಿತಾ ಅಂದ ತಕ್ಷಣ ನೋಡ್ರಿ, ಇಲ್ಲಿ ವರ್ಗ ಅಂದ ತಕ್ಷಣ ಇವುಗಳನ್ನು ಗುಣಿಸೋದಷ್ಟೇ. ಇದು ವರ್ಗ. ನೆಕ್ಸ್ಟು ಬೀಜಗಣಿತ. ಇಲ್ಲಿ ಆನ್ಸರ್ಸ್ ನೋಡ್ಬೋದು. ಇದು ಬಿ, ಇದು ಡಿ, ಇದು ಎ,
ಇದು ಸಿ, ಇಲ್ಲಿ ಹಾಕಿತ್ತೆ ಅಷ್ಟು ಬರೋದು ಸಾಕು ನೀವು. ಇಲ್ಲಿ ಎ, ಇಲ್ಲಿ ಸಿ, ಇಲ್ಲಿ ಬಿ, ಇವುಗಳಾದಮೇಲೆ ಇವುಗಳನ್ನ ಹೊಂದಿಸ್ಬೇಕು. ಇವುಗಳನ್ನ ಹೊಂದಿಸಿರುವಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಇದು ಒಂದು, ಇದು ಒಂದು, ಇದು ಈ ರೀತಿ ಹೊಂದಿಸಿರುವಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದರೆ ಇವುಗಳನ್ನು ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಯಾವ ರೀತಿ ಬೀಜಗಣಿತದಲ್ಲಿ ಬರ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು. ಇವುಗಳನ್ನು ಬರ್ಕೊಂಡಿರುವಂಥದ್ದು ನೋಡಿ. ಶಿವನ ಅಜ್ಜ ಅವನ ಅಜ್ಜಿಗಿಂತ 4 ವರ್ಷ ಹಿರಿಯರು. ಅವನ ಅಜ್ಜನ ವಯಸ್ಸೆಷ್ಟು ಅಂತ ಕೇಳಿದಾಗ 7ನೇ ಎ + 4 ವರ್ಷಗಳು. ಈ ರೀತಿ ಹಾಕೋದು ಇಂಪಾರ್ಟೆಂಟು. ಎಲ್ಲೆಲ್ಲಿ ಏನೇನು ಹಾಕಬೇಕು ಅಂತ. ಎಕ್ಸಿಗೆ 10 ಕೂಡು, x + 10, 5ರಷ್ಟು 5m ಕಳೆ 3. ಈ ರೀತಿ ಟಿನಿಂದ 5 ಕಳೆ t - 5. 10ರಿಂದ y ಕಳೆದರೆ 3 ದೊರೆಯುತ್ತದೆ. ಅಂದರೆ 10 - 4 10 - y = 3. ಈ ರೀತಿಗಳನ್ನು ಹಾಕೊಂಡಿರುವಂಥದ್ದು. ಇವುಗಳೇ ಬೀಜಗಣಿತದ ಫಿಲ್ಲರ್ಗಳು. ಇವು ನಾವು ಹಾಕೋದು ಕಲ್ತೀವಿ ಅಂದರೆ ಉಳಿದಿದ್ದೆಲ್ಲವನ್ನು ಕೂಡ ಮಾಡ್ಬೋದು. ಇವು ಸಮಾನುಪಾತ ಯಾವ ಸಮಾನುಪಾತ ಅಲ್ಲ ಅನ್ನೋದನ್ನು ಕಂಡುಹಿಡಿದಿರುವಂಥದ್ದು ನೀವಿಲ್ಲಿ ನೋಡ್ಬೋದು. ಸಮ ಯಾವುದು ಸಮ, ಯಾವುದು ಸಮ ಅಲ್ಲ ಅಂತ ಹೇಳಿರುವಂಥದ್ದು. ರಾಮು 3 ತಿಂಗಳು ಕಟ್ಟಿದ ಬಾಡಿಗೆ, ರಾಮು 1 ತಿಂಗಳು ಕಟ್ಟಿದ ಬಾಡಿಗೆ. ಇವನ್ನ ಒಂದು ವರ್ಷದಲ್ಲಿ ಬಾಡಿಗೆಯನ್ನು ಎಷ್ಟು ಕಟ್ಟಿದ್ರು ಅಂದರೆ ತಿಂಗಳು 3 ತಿಂಗಳಿದ್ದಾವೆ, 3ಅನ್ನು ಹಾಕ್ಕೊಂಡಿವಿ. ಟೋಟಲ್ ಮಾಡಿದಾಗ ಅಷ್ಟು ಕಟ್ಟಿದಾಗ ಇವರು ಇಬ್ಬರು ಸೇರಿ 1 ವರ್ಷ 12 ತಿಂಗಳಿಗೆ 2200 × 12 ಮಾಡಿದಾಗ ಅವರು ಎಷ್ಟು ಕಟ್ಟಿದ್ದಾರೆ? 25,200 ರೂಪಾಯಿಯನ್ನು ಕೊಟ್ಟಿರುವಂಥದ್ದು. ಸ್ವಲ್ಪ ವ್ಯತ್ಯಾಸ ಮಾಡಿರ್ತಾರೆ. ಒಂಚೂರು ಅರ್ಥ ಮಾಡ್ಕೊಂಡ್ವಿ ಅಂದರೆ ಅತ್ಯಂತ ಸುಲಭ ಗಣಿತವನ್ನು ಮಾಡ್ಬೋದು. ಇವುಗಳನ್ನು ಅನುಪಾತ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಅಂದರೆ ಇವುಗಳನ್ನ ಇಲ್ಲಿ ನೋಡ್ಬೋದು. 2:2, 1:1. ಅಂದರೆ ವೃತ್ತಗಳ ಕೆಳಗೆ ಚೌಕಗಳ ಸಂಖ್ಯೆ ಎಷ್ಟಿದ್ದಾವೆ ಅಂತ ಕೇಳಿರೋಂಥದ್ದು. ವೃತ್ತದ ಕೆಳಗೆ ಇಲ್ಲೊಂದಿದೆ, ಹಾಗಾಗಿ ಹಾಕಿರುವಂಥದ್ದು. ಇವನ್ನೆಲ್ಲವನ್ನು ನೀವು ನೋಡ್ಬೋದು. ತ್ರಿಭುಜಗಳ ಸಂಖ್ಯೆಗೆ ಚೌಕಗಳ ಸಂಖ್ಯೆ ಎಷ್ಟೆಷ್ಟಿದ್ದಾವೆ ಅವನ್ನು ಅನುಪಾತದಲ್ಲಿ ತೋರಿಸಿರುವಂಥದ್ದು. 2 ಸಂಖ್ಯೆಗಳು 5:2 ಸಂಖ್ಯೆಗಳು ಅಂದಾಗ ಇವೆರಡನ್ನೂ ಕೂಡ್ಕೋಬೇಕು. ಅದಕ್ಕೆ 11 ಬರ್ತಿತ್ತು ಆನ್ಸರು. ಇವುಗಳ ಮೊದಲ ಸಂಖ್ಯೆ ಅಂತ ಕೇಳಿದಾಗ 11ನೇ 5, ಇದು 5 ಮೊದಲನೇದು, ಇಂಟು 132 ಇಲ್ಲೈತೆ ನೋಡಿರಿ 132. ಆ ರೀತಿ ಮಾಡಿದಾಗ ಲೆಕ್ಕಗಳು ಬಂದಿರುವಂಥದ್ದು. ನೆಕ್ಸ್ಟ್ 11 ಇಲ್ಲಿದೆ, 6ಅನ್ನು ಹಾಕ್ಕೊಂಡು 132ರಿಂದ ನಾವು ಭಾಗಾಕಾರ ಮಾಡಿದಾಗ ಟೋಟಲ್ 60 ಮತ್ತು 72 ಆನ್ಸರ್ ಬಂದಿರುವಂಥದ್ದು. ಇದೇ ರೀತಿ ಎಲ್ಲ ಅನುಪಾತಗಳನ್ನು ಮಾಡುವಂಥದ್ದು. ಇದನ್ನು ನೀವು ನೋಡ್ಬೋದು ಲೆಕ್ಕಗಳನ್ನು. ಅಂದರೆ ನೀವು ತರಗತಿ ಕೋಣೆಯಲ್ಲಿ ಚೆನ್ನಾಗಿ ಕಲಿತ್ರೆ ಅಂದರೆ ಇಲ್ಲಿರುವಂಥ ವರ್ಕ್ ಬುಕ್ಕನ್ನು ಸ್ವಲ್ಪ ನೀವೇನೆಂದರೆ ನಿಮಗೆ ಒಂದು ಮೆಥಡ್ ಹಂತಗಳನ್ನು ನಾವು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡಿರುವಂಥದ್ದು. ಅಲ್ಲಿ ನೀವು ಕ್ಲೀನಾಗಿ ಕಲಿತ್ರಿ ಅಂದರೆ ಇಲ್ಲಿ ಸ್ವಲ್ಪ ನೀವು ಲೆಕ್ಕವನ್ನು ಕೊನೆಗೆ ಚೆಕ್ ಮಾಡ್ಕೋಬೋದು ಅಷ್ಟೇ. ನಾವು ಉತ್ತರ ನಾವು ಮಾಡಿರೋ ಸರಿ ಇದೆಯಾ, ಇವ್ರು ಸರ್ ಹೇಳಿರೋ ಸರಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಿರುವಂಥದ್ದು. ನಿಮಗೆ ಇವೆಲ್ಲವನ್ನೂ ಕೂಡ ಕಲ್ತ್ರಿ ಅಂದರೆ ಯಾವುದೇ ಎಕ್ಸಾಮ್ಗಳು ಪೇಪರ್ಸ್ಗಳು ಕೂಡ ಇದ್ರ ಮೇಲೆ ನಿಂತಿರ್ತವೆ, ಇದಕ್ಕಿಂತ ಮೇಲೆ ನಿಂತಿರೋದಿಲ್ಲ. ಇವುಗಳನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಈ ವರ್ಕ್ ಬುಕ್ಕನ್ನು ನೀಟಾಗಿ ನೀವು ಸುಮ್ಮನೆ ನೋಡಿ ಬರ್ಕೋಬಾರ್ದು. ತಾರ್ಕಿಕವಾಗಿ ಯೋಚನೆ ಮಾಡಿ ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ, ನಾನು ಹೆಂಗೆ ಮಾಡಿದ್ದೀನಿ, ಅದರಲ್ಲಿ ಹೆಂಗಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕು. ಆಗ ಏನಾಗುತ್ತೆ, ನಿಮಗೆ ನನ್ನ ಲೆಕ್ಕ ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಅನುಕೂಲವಾಗೋಂಥದ್ದು. ಫಸ್ಟು ಸ್ವಂತಕ್ಕೆ ಮಾಡಬೇಕು. ಆವಾಗ ನಿನಗೆ ಸರಿ ಅನ್ನಿಸ್ತಿಲ್ಲ ಅಂದರೆ ಒಂದು ಸತಿ ಉತ್ತರವನ್ನು ಚೆಕ್ ಮಾಡ್ಕೊಳ್ಳೋಕ್ಕುವಂಥದ್ದು. ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಂದರೆ ಇವು ನೋಡ್ಕೋಬೇಕು ನೀವು. ತ್ರಿಭುಜ ಎಷ್ಟಿದ್ದಾವೆ, ಚೌಕ ಎಷ್ಟಿದ್ದಾವೆ, ವೃತ್ತ ಎಷ್ಟಿದ್ದಾವೆ, ಇವನ್ನೆಲ್ಲವನ್ನು ಕೂಡ ನೋಡ್ಕೊಂಡು ನೀಟಾಗಿ ಇಲ್ಲಿಗೆ ಬರೆಯುವಂಥದ್ದು. ಕೇಳಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡುವಂಥದ್ದು. ಇಲ್ಲಿ ನೋಡಿರಿ, ನಾವು ಎಣಿಸ್ಕೊಂಡಿರೋದನ್ನು ಇಲ್ಲಿ ನೋಡ್ಬೋದು. ನಾವು ನೀಟಾಗಿ ಎಣಿಸ್ಕೊಂಡಿವಿ, ನೀವು ಎಣಿಸ್ಕೋಬೋದು. ನಾವು ಒಂಚೂರು ಮಿಸ್ ಮಾಡಿದರೆ ನೀವು ನಮಗೆ ಹೇಳ್ಕೊಡ್ಬೋದು. ನೆಕ್ಸ್ಟು ಕಿರು ಪರೀಕ್ಷೆ.
ಇವುಗಳನ್ನು ನೀವಿಲ್ಲಿ ನೋಡ್ಬೋದು. ಅಂದರೆ ಮೇಲಿನ ದತ್ತಾಂಶವನ್ನು ಆಧರಿಸಿ ಬರೆದಿರುವಂಥದ್ದು. ವೈಯಿಂದ 3 ಕಳೆ ಅಂದರೆ ವೈ -3. ಫಿಗೆ ಕೂಡು ಅಂದರೆ P+5. ಇವನ್ನೆಲ್ಲವನ್ನು ಕೂಡ ಹೇಳಿಕೆ ರೂಪದಲ್ಲಿರುವಂಥದ್ದು. ಮತ್ತು ಇವುಗಳು ಬೀಜಗಣಿತದಲ್ಲಿ ಇವನ್ನ ಬೇಸಿಕ್ ಮಾಡಲಾಗಿ ನಿಮ್ಗೆ ಕೊಟ್ಟಿದ್ದಾರೆ. ಹೋಗ್ತಾ ಹೋಗ್ತಾ ಇದ್ರ ಮೇಲೆ ಲೆಕ್ಕಗಳು ಬರೋದ್ರಿಂದ ನೀವು ಇದನ್ನು ವ್ಯವಸ್ಥಿತವಾಗಿ ಇಲ್ಲೇ ಕೆಳಗಂಥದ್ದಲ್ಲೇ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇವನ್ನ. ಸಮಮಿತಿಗಳು ಅಂದರೆ ಒಂದು ಹಾಳೆಹಣ್ಣು ಕಟ್ ಮಾಡಿ ಮಡಚಿದಾಗ ಒಂದೇ ತೆರನಾಗಿ ಮಡಚ್ಕೊಂಡು ಅಂದರೆ ಅವು ಸಮಮಿತಿಗಳು ಅಂತ. ಉದ್ದ ಮತ್ತು ಅಗಲ ಸಹಜ ಅನುಪಾತವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದು ಆಯತ, ಇದು ಚೌಕ, ಇದು ಆಯತ, ಇದು ಆಯತ. ಇವುಗಳ ಅನುಪಾತಗಳನ್ನು ಬರೆದಿರುವಂಥದ್ದು. ಲೆಕ್ಕಗಳನ್ನು ಬಿಡಿಸಬೇಕು. ಸಂತೋಷನ ವಯಸ್ಸು ಎಕ್ಸ್, ಉದಯನ ವಯಸ್ಸು X-3 ಆಗಿರಲಿ. ಇವುಗಳ ವಿನ್ಯಾಸವನ್ನು ಗಮನಿಸಿ ಬರೆದಿರುವಂಥದ್ದು. ಅಂದರೆ ಸಾಮಾನ್ಯ ನಿಯಮ 6N ಅಂತ ಹೇಳಿಕೊಟ್ಟಿರುವಂಥದ್ದು. ಇವುಗಳನ್ನು ನೀವು ನೋಡ್ಬೋದು. ಆಟಗಾರರ ಸಂಖ್ಯೆಯ ಅನುಪಾತ. ರಾಸಾಯನಿಕ ವಸ್ತುಗಳಲ್ಲಿ ಮೂಲ ವಸ್ತುಗಳ ಅನುಪಾತ. ತಿಂಗಳುಗಳಿಗೆ ಸಂಬಂಧಪಟ್ಟಂತೆ ವರ್ಷದ ಮತ್ತು ತಿಂಗಳುಗಳು. ಈಗ ಮೇ ತಿಂಗಳಲ್ಲಿ 31 ಇದೆ, 365 ದಿನಗಳಿರುವಂಥದ್ದು. ಫೆಬ್ರವರಿಯಲ್ಲಿ 28 ದಿನ ಇದ್ದರೆ 28 × 365 ದಿನಗಳನ್ನು ಹಾಕಿರುವಂಥದ್ದು. ಇವು ತೂಕದ ಅಳತೆಗಳಿಗೂ ಮತ್ತು ಕ್ವಿಂಟಲಿಗೂ ಇರುವಂಥ ಅನುಪಾತವನ್ನು ಬರೆದಿರುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ಬೋದು ನೀವು. ಇವೆಲ್ಲವೂ ಕೂಡ ಆನ್ಸರ್ಸ್ಗಳು. ಇಷ್ಟು ಸಂಪೂರ್ಣ ಚಟುವಟಿಕೆ 6ನೇ ತರಗತಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.